ಎಂಪಿಎಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 10ನೇ ವರ್ಷದ ಪಂದ್ಯಾವಳಿಗಳು ಸ್ಪರ್ಧೆ ಮುಕ್ತಾಯ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸಮ್ಮಂದೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಎಸ್ ಮಡಿವಾಳ ಗ್ರಾಮದಲ್ಲಿ ಹಲವು ದಿನದಿಂದ ನಡೆದು ಇಂದು ಎಂಪಿಎಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ತಂಡದ ಯುವಕರು ಒಟ್ಟು 16 ತಂಡಗಳ ಪೈಕಿ ಆಟ ಆಡಿಸಿ ಇಂದು ಫೈನಲ್ ಪಂದ್ಯಾವಳಿಗೆ ಮುಕ್ತಾಯ ಹೇಳಿದರು. ಬಹುಮಾನ ವಿತರಣೆ ಮಾಡಲು ಮುಖ್ಯ ಅತಿಥಿಗಳಾಗಿ ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಎಸ್.ಕೆ. ಗೌರೀಶ್, ಗುಡ್ಡಟ್ಟಿ ರಾಮಸ್ವಾಮಿ, ಹಳೆ ಚಂದಾಪುರ ಶ್ರೀಧರ್ ಹಾಗೂ ಇನ್ನು ಇತರೆ ಮುಖ್ಯ ಅತಿಥಿಗಳು ಭಾಗವಹಿಸಿದ್ದರು. ಅದರಲ್ಲಿ ಪ್ರಥಮ ಬಹುಮಾನ ಎಎಸ್ಬಿ ಆನೇಕಲ್ ತಂಡದವರು ಗೆದ್ದರೆ, ದ್ವಿತೀಯ ಬಹುಮಾನ ಎಸ್ ಮಡಿವಾಳ ತಂಡದವರು ಗೆದ್ದಿರುತ್ತಾರೆ. ಇವರಿಗೆ ಬಹುಮಾನ ವಿತರಣೆ ಮಾಡಿದರು. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಮಡಿವಾಳ ಗ್ರಾಮದ ಯುವ ಮುಖಂಡರಾದ ಅಂಬರೀಶ್, ಸೂರಿ, ಅಭಿ ಮತ್ತು ಮಧು ಮತ್ತು ಎಲ್ಲ ಆಯೋಜಕರಿಗೆ ಭಾಗವಹಿಸಿದ ತಂಡದವರು ಧನ್ಯವಾದಗಳನ್ನು ತಿಳಿಸಿದರು. ಕ್ರೀಡಾಕೂಟದಲ್ಲಿ ತುಂಬಾ ಶ್ರಮಪಟ್ಟು ಅಂಪೈರ್ ಆಗಿ, ಬ್ಯಾಟ್ಸ್ಮನ್ ಆಗಿ, ಬೌಲರ್ ಆಗಿ, ಆಲ್ರೌಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುತ್ತನೂರು ಪಂಚಾಯತ್ ತುಂಬ ಕಷ್ಟಪಟ್ಟಿದ್ದಾರೆ. ಮುತ್ತನೂರು ಗ್ರಾಮ ಪಂಚಾಯತ್ ಸಮ್ಮಂದೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಸ್ ಮಡಿವಾಳ ಎಲ್ಲ ನನ್ನ ಯುವಕ ಮಿತ್ರರಿಗೆ ಮೊದಲಿಗೆ ಶುಭ ಸಂಜೆ ಹೇಳ್ತಾ, ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಯುವ ಪೀಳಿಗೆ ಇಂತಹ ಒಂದು ಕ್ರೀಡಾಪಟುಗಳಾಗಿ ಇಡೀ ನಮ್ಮ ಆನೇಕಲ್ ತಾಲೂಕಿನ ಬಹುಶಃ ಎಲ್ಲ ಪಂಚಾಯಿತಿಗಳಲ್ಲಿ ಮಾಡ್ತಾರೆ. ಆದರೆ ಈ ಸಾರಿ ನಮ್ಮ ವಿಶೇಷವಾಗಿ ಸಮ್ಮಂದೂರು ಗ್ರಾಮ ಪಂಚಾಯಿತಿಯಲ್ಲಿ ನನ್ನ ಸಹೋದರ ಆದಂಥ ಅಂಬರೀಶ್ ಅವರು, ನಮ್ಮ ಸೂರಿ, ಮಧು, ಅಭಿ ಮತ್ತು ಅವರೆಲ್ಲ ತಂಡದವ್ರಿಗೆ ನಮ್ಮ ಎಲ್ಲ 12 ಪಿಲ್ಲರ್ಸ್ ಬಳಗದಿಂದ ಅವರಿಗೆ ನಿಜವಾಗ್ಲೂ ನಾವು ಶುಭವನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ಇದು ನಿಜವಾಗ್ಲೂ ಬಹಳ ಉತ್ತಮವಾದಂಥ ಒಂದು ಫಿಸಿಕಲ್ ಆಗಿ, ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅನ್ನೋದು ಒಂದು ದೈಹಿಕವಾಗಿ ಎಲ್ಲರಲ್ಲಿ, ಯಾಕಂದ್ರೆ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟು. ಆ ಒಂದು ಆರೋಗ್ಯಕರವಾಗಿ ನಾವು ಇರ್ಬೇಕಂತ ಹೇಳಿದ್ರೆ ಇಂತಹ ಒಂದು ಕ್ರೀಡಾಪಟುಗಳಲ್ಲಿ ಭಾಗವಹಿಸಿ ಇವತ್ತು ನಾನು ಅಂಬರೀಶ್ ಅವರಿಗೆ ಕೃತಜ್ಞತೆ ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಇವತ್ತು ಸುಮಾರು 16 ತಂಡಗಳು ಬಂದು ಅದರಲ್ಲಿ ನಿಮ್ಮದೇ ತಂಡ ಎರಡನೇ ದ್ವಿತೀಯ ಬಹುಮಾನ ಪಡಿತಾ ಇರೋದು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗ್ತದೆ. ಈ ಒಂದು ನಿಮ್ಮ ಒಂದು ಉತ್ತಮವಾದ ಕ್ರೀಡಾಪಟುಗಳು ಇನ್ನು ತಾಲೂಕು ಮಟ್ಟದಲ್ಲಿ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನೀವೆಲ್ಲರೂ ಉತ್ಸಾಹದಿಂದ ಈ ಒಂದು ಕ್ರೀಡೆಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲ ಯಾರ್ಯಾರು ಇದನ್ನ ಮುತುವರ್ಜಿ ವಹಿಸಿ ನೀವೆಲ್ಲ ಮಾಡಿದಿರೋ ನಿಮ್ಮೆಲ್ಲರಿಗೂ ಇಡೀ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಯುವ ಜನತೆ ಪರವಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ಇಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ನಮ್ಮ ಅಂಬರೀಶ್ ಅವರು, ನಾವು ನಿಜವಾಗ್ಲೂ ನಾವು ಬರಕ್ ಆಗ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮ ಇತ್ತು ಮತ್ತು ನಮ್ಮ ಸೊಪ್ಪಳ್ಳಿ ಗ್ರಾಮದಲ್ಲಿ ಹಬ್ಬ ಇತ್ತು. ಆದ್ರೂ ನಮ್ಮ ಅಂಬರೀಶ್ ಅವರು, ನಮ್ಮ ಸಹೋದರು, ನನ್ನ ಜೊತೆನಲ್ಲಿ ಹುಟ್ಟಿಲ್ಲ ಅಂದ್ರೂ ನನ್ನ ಆತ್ಮೀಯ ಸಹೋದರು ಮತ್ತೆ ನಮ್ಮ ಸೂರ್ಯ ಅವರು ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಹೊಂದಿಸ್ತಾ, ಮತ್ತೊಮ್ಮೆ ಈ ಒಂದು ಕ್ರೀಡೆ ಯಶಸ್ವಿ ಆಗಲಿ, ಈ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಜೈ ಭೀಮ್ ಅನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮಸ್ಕಾರ. ಮಂಜು ಅವರು ಇವಾಗಲ್ಲ, ನಾನು ಯಾಕಂದ್ರೆ ಹೆಸರುಗಳು ಗೊತ್ತಿಲ್ಲ, ಕ್ಷಮೆ ಇರಲಿ. ಯಾಕಂತ ಹೇಳಿದ್ರೆ ನಮ್ಮ ಮಂಜು ಅವರು, ಅಭಿ ಅವರು, ಮತ್ತೆ ನಿಮ್ಮ ಹೆಸರೇನು ಅಂಬರೀಶ್ ಅವರು, ಪ್ರತಿಯೊಬ್ರು, ಯಾಕಂದ್ರೆ ಇಂತಹ ಕಾರ್ಯಕ್ರಮವನ್ನ ಮಾಡ್ಕೊಂಡು ನಾನು ಮುತ್ತನೂರು ಗ್ರಾಮ ಪಂಚಾಯತಿನಲ್ಲಿ ಸದಸ್ಯನಾಗಿದ್ದೀನಿ. ನಾನು ಮೊದಲಿಗೆ ನಮ್ಮ ಯುವಕರಿಗೆ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ನೋಡಪ್ಪ ಕ್ರೀಡಾಪಟುಗಳಲ್ಲಿ ಏನನ್ನ ಒಂದು ಮಾಡಿ ಅಂತ ಹೇಳಿದೆ. ಪ್ರಪ್ರಥಮವಾಗಿ ನಾನು ನಮ್ಮ ಪಂಚಾಯತಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದ್ವಿ. ಅಲ್ಲಿ ಸಹ ಸುಮಾರು 20 ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ 9 ಗ್ರಾಮಗಳು ಬರುತ್ತೆ. ಅದರ ಎಲ್ಲ ಗ್ರಾಮಗಳು ಬಂದು
ಆ ಒಂದು ಕ್ರೀಡಾಪಟುಗಳು ಮಾಡಿದ್ರು. ಅದಾದ್ಮೇಲೆ ಎಲ್ಲಾ ಪಂಚಾಯತಿಗಳಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆ ಸಂತೋಷ. ಯಾಕಂತ ಹೇಳಿದ್ರೆ ಇಂತಹ ಒಂದು ಪ್ರತಿಭೆಗಳು ಇರಬೇಕು. ಯಾಕಂತ ಹೇಳಿದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಕ್ರಿಕೆಟ್ ಅಂದ್ರೆ ಸುಮಾರು ಜನಕ್ಕೆ ಹುಚ್ಚು ಆಗ್ಬಿಟ್ಟಿದೆ. ಇವತ್ತು IPL ಕ್ರಿಕೆಟ್ ಆದ್ರೆ ಎಷ್ಟೇ ಬಿಸಿ ಇದ್ರು ಕ್ರಿಕೆಟ್ ಕುತ್ಕೊಂಡು ನೋಡ್ತೀವಿ. ಅಂತಹ ಒಂದು ಉತ್ತಮವಾದ ಒಂದು ಆಟವನ್ನ ನೀವು ಆಡಿದ್ದೀರಾ. ನಿಮ್ಮೆಲ್ರಿಗೂ ಮುಂದಿನ ಏನು ತಾಲೂಕು ಮಟ್ಟದಲ್ಲಿ ಆಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆನೇಕಲ್ನಲ್ಲಿ ಯಾಕಂದ್ರೆ ನಮ್ಮ ತಾಲೂಕು ಮತ್ತೆ ಅಲ್ಲಿ ತಾಲೂಕಲ್ಲಿ ಎಲ್ಲರನ್ನೂ ಸೇರಿಸಿ ಪ್ರತಿ ಗ್ರಾಮಗಳಿಗೂ ನೀವು ಒಂದು ಭೇಟಿ ಕೊಟ್ಟು ಎಲ್ಲೆಲ್ಲಿ ಕ್ರಿಕೆಟ್ ಆಡ್ತಾರೋ ಅವ್ರನ್ನೆಲ್ಲ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಅದಕ್ಕೆ ನಾನು ಸದಾ ಪ್ರೋತ್ಸಾಹವಾಗಿರ್ತೀವಿ. ಎಲ್ಲ ನಮ್ಮ 10 ಪಿಲ್ಲರ್ಸ್ ಒಳಗ ನಾನು, ನಮ್ಮ ಪುಷ್ಪರಾಜು, ರಾಮಸ್ವಾಮಿ ಅವರು, ಕುಮಾರು, ನಮ್ಮ ಶ್ರೀದಾಸ್ ಅವರು, ಮತ್ತೆ ನಮ್ಮ ಶಿವಶಂಕರ್, ನಮ್ಮ ಮುನ್ಸೀನಣ್ಣನವರು ಎಲ್ಲರೂ ನಿಮ್ಮ ಜೊತೆ ನಾವು ಇರ್ತೀವಂತ ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಅಂತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಭೀಮ್.